ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ. ಕಾಕ್ಪಿಟ್ ಬಗ್ಗೆ ತನಿಖೆ ನಡೆಸಲಿದೆ ವಿಮಾನಯಾನ ಸಚಿವಾಲಯ. ಕಾಕ್ಪಿಟ್ಗೆ ಅನಧಿಕೃತ ಪ್ರವೇಶ ಏನಾದರೂ ಆಗಿದೆಯಾ ಅಂತ ತನಿಖೆ ನಡೆಸಲಿದೆ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ ಇದು ವೀಕ್ಷಕರೇ. ಈಗಷ್ಟೇ ಮೋಹನ್ ಚಿತಾಳೆ ಸ್ಯಾಬಟೇಜ್ ಡೌಟ್ ಪಡ್ತಾ ಇದ್ರು. ಅಪಹರಣಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ ಅಥವಾ ಬೇಕಂತ ಮಾಡಿದ ಕೃತ್ಯವ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇದೀಗ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಮಾನಯಾನ ಸಚಿವಾಲಯ ತನಿಖೆಯನ್ನ ನಡೆಸಲಿದೆ. ಕಾಕ್ಪಿಟ್ಗೆ ಯಾರಾದರೂ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ರಾ ಅನ್ನುವಂತಹ ಒಂದು ಆಂಗಲ್ನಲ್ಲಿ ತನಿಖೆಯನ್ನ ನಡೆಸಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದ ಹಾಗೆ ಟೇಕ್ ಆಫ್ ಆಗುವಾಗ ಈ ರೀತಿ ಆಗುವಂತಹ ಸಂದರ್ಭಗಳು ಕಂಪ್ಯಾರಿಟಿವ್ಲಿ ಕಡಿಮೆ, ಹೋಲಿಕೆ ಮಾಡಿದ್ರೆ ಕಡಿಮೆ ಆ ತರದ ಸಂದರ್ಭಗಳು. ಲ್ಯಾಂಡ್ ಆಗುವಾಗ ಸರಿ, ಅದು ಅನೇಕ ಬಾರಿ ಆ ತರದ ದುರಂತಗಳಾಗಿದೆ. ಆದ್ರೆ ಟೇಕ್ ಆಫ್ ಆಗುವಾಗ ಇದ್ದಕ್ಕಿದ್ದಂಗೆ ಎಟಿಸಿ ಜೊತೆ ಕಂಟ್ರೋಲ್ ಹೆಂಗ್ ಕಳ್ಕೊಳ್ಳುತ್ತೆ, ಈ ಒಂದು ಪ್ರಶ್ನೆಯಿಂದಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯ ಈ ಕುರಿತಾಗಿ ತನಿಖೆ ನಡೆಸಲಿದೆ. ಕಾಕ್ಪಿಟ್ಗೆ ಅನುಮತಿ ಇಲ್ಲದೆ ಬೇರೆ ಯಾರಾದರೂ ಪ್ರವೇಶ ಮಾಡಿದ್ರಾ ಅನ್ನುವಂತಹ ವಿಚಾರದಲ್ಲಿ ತನಿಖೆಯನ್ನ ನಡೆಸಲಿದೆ. ಈಗ ಆಸ್ ಆಫ್ ನೌ ಏರ್ ಇಂಡಿಯಾ ಹೇಳಿರೋ ಪ್ರಕಾರ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ವಿಮಾನ ಪತನ ಆಗಿದೆ ಅಂತ. ಪೈಲಟ್ ಮೇಡೆ ಕಾಲ್ ಮಾಡಿದಾಗ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಏರ್ ಇಂಡಿಯಾ ಹೇಳಿರ್ತಕ್ಕಂಥದ್ದು ತಾಂತ್ರಿಕ ದೋಷದಿಂದಾಗಿ ವಿಮಾನ ಪತನ ಆಗಿದೆ ಅಂತ. ಯಾವ ತರದ ತಾಂತ್ರಿಕ ದೋಷ, ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗೋದು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಚೆಕ್ಸ್ ಇರುತ್ತೆ. ಅಂಥ ಚೆಕ್ಸ್ ಅನ್ನೆಲ್ಲ, ಅಂಥ ಒಂದು ಪರಿಶೀಲನೆ ತಪಾಸಣೆ ಬಹಳ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿ ಮಾಡ್ತಾರೆ. ಆ ಎಲ್ಲಾ ಕಠಿಣ ತಪಾಸಣೆಗಳನ್ನು ಮೀರಿ ದೋಷ ಹೇಗೆ ಉಂಟಾಯಿತು ಅನ್ನೋದು ಈ ಕ್ಷಣದ ಅನುಮಾನ. ಆಸ್ಪತ್ರೆಯ ಮೇಲೆ ಬಂದು ಪತನವಾಗಿದೆ ವಿಮಾನ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಸ್ಪತ್ರೆಯ ಮೇಲೆ ಮೇಲ್ಭಾಗದಲ್ಲಿ ಅಲ್ಲಿ ವೈದ್ಯರುಗಳ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ಗೆ ವಿಮಾನ ಬಂದು ಅದರ ಮೇಲೆ ಪತನ ಆಗಿದೆ. ಅದು ಸಾಕಷ್ಟು ಫೋರ್ಸ್ಫುಲಿನೇ ಬಂದು ಇಳಿದಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ. ಕಾಕ್ಪಿಟ್ ಬಗ್ಗೆ ತನಿಖೆ ನಡೆಸಲಿದೆ ವಿಮಾನಯಾನ ಸಚಿವಾಲಯ. ಕಾಕ್ಪಿಟ್ಗೆ ಅನಧಿಕೃತ ಪ್ರವೇಶ ಏನಾದರೂ ಆಗಿದೆಯಾ ಅಂತ ತನಿಖೆ ನಡೆಸಲಿದೆ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ ಇದು ವೀಕ್ಷಕರೇ. ಈಗಷ್ಟೇ ಮೋಹನ್ ಚಿತಾಳೆ ಸ್ಯಾಬಟೇಜ್ ಡೌಟ್ ಪಡ್ತಾ ಇದ್ರು. ಅಪಹರಣಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ ಅಥವಾ ಬೇಕಂತ ಮಾಡಿದ ಕೃತ್ಯವ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇದೀಗ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಮಾನಯಾನ ಸಚಿವಾಲಯ ತನಿಖೆಯನ್ನ ನಡೆಸಲಿದೆ. ಕಾಕ್ಪಿಟ್ಗೆ ಯಾರಾದರೂ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ರಾ ಅನ್ನುವಂತಹ ಒಂದು ಆಂಗಲ್ನಲ್ಲಿ ತನಿಖೆಯನ್ನ ನಡೆಸಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದ ಹಾಗೆ ಟೇಕ್ ಆಫ್ ಆಗುವಾಗ ಈ ರೀತಿ ಆಗುವಂತಹ ಸಂದರ್ಭಗಳು ಕಂಪ್ಯಾರಿಟಿವ್ಲಿ ಕಡಿಮೆ, ಹೋಲಿಕೆ ಮಾಡಿದ್ರೆ ಕಡಿಮೆ ಆ ತರದ ಸಂದರ್ಭಗಳು. ಲ್ಯಾಂಡ್ ಆಗುವಾಗ ಸರಿ, ಅದು ಅನೇಕ ಬಾರಿ ಆ ತರದ ದುರಂತಗಳಾಗಿದೆ. ಆದ್ರೆ ಟೇಕ್ ಆಫ್ ಆಗುವಾಗ ಇದ್ದಕ್ಕಿದ್ದಂಗೆ ಎಟಿಸಿ ಜೊತೆ ಕಂಟ್ರೋಲ್ ಹೆಂಗ್ ಕಳ್ಕೊಳ್ಳುತ್ತೆ, ಈ ಒಂದು ಪ್ರಶ್ನೆಯಿಂದಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯ ಈ ಕುರಿತಾಗಿ ತನಿಖೆ ನಡೆಸಲಿದೆ. ಕಾಕ್ಪಿಟ್ಗೆ ಅನುಮತಿ ಇಲ್ಲದೆ ಬೇರೆ ಯಾರಾದರೂ ಪ್ರವೇಶ ಮಾಡಿದ್ರಾ ಅನ್ನುವಂತಹ ವಿಚಾರದಲ್ಲಿ ತನಿಖೆಯನ್ನ ನಡೆಸಲಿದೆ. ಈಗ ಆಸ್ ಆಫ್ ನೌ ಏರ್ ಇಂಡಿಯಾ ಹೇಳಿರೋ ಪ್ರಕಾರ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ವಿಮಾನ ಪತನ ಆಗಿದೆ ಅಂತ. ಪೈಲಟ್ ಮೇಡೆ ಕಾಲ್ ಮಾಡಿದಾಗ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಏರ್ ಇಂಡಿಯಾ ಹೇಳಿರ್ತಕ್ಕಂಥದ್ದು ತಾಂತ್ರಿಕ ದೋಷದಿಂದಾಗಿ ವಿಮಾನ ಪತನ ಆಗಿದೆ ಅಂತ. ಯಾವ ತರದ ತಾಂತ್ರಿಕ ದೋಷ, ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗೋದು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಚೆಕ್ಸ್ ಇರುತ್ತೆ. ಅಂಥ ಚೆಕ್ಸ್ ಅನ್ನೆಲ್ಲ, ಅಂಥ ಒಂದು ಪರಿಶೀಲನೆ ತಪಾಸಣೆ ಬಹಳ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿ ಮಾಡ್ತಾರೆ. ಆ ಎಲ್ಲಾ ಕಠಿಣ ತಪಾಸಣೆಗಳನ್ನು ಮೀರಿ ದೋಷ ಹೇಗೆ ಉಂಟಾಯಿತು ಅನ್ನೋದು ಈ ಕ್ಷಣದ ಅನುಮಾನ.
ಆಸ್ಪತ್ರೆಯ ಮೇಲೆ ಬಂದು ಪತನವಾಗಿದೆ ವಿಮಾನ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಅಲ್ಲಿ ವೈದ್ಯರುಗಳ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ಗೆ ವಿಮಾನ ಬಂದು ಅದರ ಮೇಲೆ ಪತನ ಆಗಿದೆ. ಅದು ಸಾಕಷ್ಟು ಫೋರ್ಸ್ಫುಲಿನೇ ಬಂದು ಇಳಿದಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ. ಕಾಕ್ಪಿಟ್ ಬಗ್ಗೆ ತನಿಖೆ ನಡೆಸಲಿದೆ ವಿಮಾನಯಾನ ಸಚಿವಾಲಯ. ಕಾಕ್ಪಿಟ್ಗೆ ಅನಧಿಕೃತ ಪ್ರವೇಶ ಏನಾದರೂ ಆಗಿದೆಯಾ ಅಂತ ತನಿಖೆ ನಡೆಸಲಿದೆ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ರಣಭೀಕರ ಸುದ್ದಿ ಇದು ವೀಕ್ಷಕರೇ. ಈಗಷ್ಟೇ ಮೋಹನ್ ಚಿತಾಳೆ ಸ್ಯಾಬಟೇಜ್ ಡೌಟ್ ಪಡ್ತಾ ಇದ್ರು. ಅಪಹರಣಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ ಅಥವಾ ಬೇಕಂತ ಮಾಡಿದ ಕೃತ್ಯವ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇದೀಗ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಮಾನಯಾನ ಸಚಿವಾಲಯ ತನಿಖೆಯನ್ನ ನಡೆಸಲಿದೆ. ಕಾಕ್ಪಿಟ್ಗೆ ಯಾರಾದರೂ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ರಾ ಅನ್ನುವಂತಹ ಒಂದು ಆಂಗಲ್ನಲ್ಲಿ ತನಿಖೆಯನ್ನ ನಡೆಸಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದ ಹಾಗೆ ಟೇಕ್ ಆಫ್ ಆಗುವಾಗ ಈ ರೀತಿ ಆಗುವಂತಹ ಸಂದರ್ಭಗಳು ಕಂಪ್ಯಾರಿಟಿವ್ಲಿ ಕಡಿಮೆ, ಹೋಲಿಕೆ ಮಾಡಿದ್ರೆ ಕಡಿಮೆ ಆ ತರದ ಸಂದರ್ಭಗಳು. ಲ್ಯಾಂಡ್ ಆಗುವಾಗ ಸರಿ, ಅದು ಅನೇಕ ಬಾರಿ ಆ ತರದ ದುರಂತಗಳಾಗಿದೆ. ಆದ್ರೆ ಟೇಕ್ ಆಫ್ ಆಗುವಾಗ ಇದ್ದಕ್ಕಿದ್ದಂಗೆ ಎಟಿಸಿ ಜೊತೆ ಕಂಟ್ರೋಲ್ ಹೆಂಗ್ ಕಳ್ಕೊಳ್ಳುತ್ತೆ, ಈ ಒಂದು ಪ್ರಶ್ನೆಯಿಂದಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯ ಈ ಕುರಿತಾಗಿ ತನಿಖೆ ನಡೆಸಲಿದೆ. ಕಾಕ್ಪಿಟ್ಗೆ ಅನುಮತಿ ಇಲ್ಲದೆ ಬೇರೆ ಯಾರಾದರೂ ಪ್ರವೇಶ ಮಾಡಿದ್ರಾ ಅನ್ನುವಂತಹ ವಿಚಾರದಲ್ಲಿ ತನಿಖೆಯನ್ನ ನಡೆಸಲಿದೆ. ಈಗ ಆಸ್ ಆಫ್ ನೌ ಏರ್ ಇಂಡಿಯಾ ಹೇಳಿರೋ ಪ್ರಕಾರ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ವಿಮಾನ ಪತನ ಆಗಿದೆ ಅಂತ. ಪೈಲಟ್ ಮೇಡೇ ಕಾಲ್ ಮಾಡಿದಾಗ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಏರ್ ಇಂಡಿಯಾ ಹೇಳಿರ್ತಕ್ಕಂಥದ್ದು ತಾಂತ್ರಿಕ ದೋಷದಿಂದಾಗಿ ವಿಮಾನ ಪತನ ಆಗಿದೆ ಅಂತ. ಯಾವ ಥರದ ತಾಂತ್ರಿಕ ದೋಷ, ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗೋದು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಚೆಕ್ಸ್ ಇರುತ್ತೆ. ಅಂಥ ಚೆಕ್ಸ್ ಅನ್ನೆಲ್ಲ, ಅಂಥ ಒಂದು ಪರಿಶೀಲನೆ ತಪಾಸಣೆ ಬಹಳ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿ ಮಾಡ್ತಾರೆ. ಆ ಎಲ್ಲಾ ಕಠಿಣ ತಪಾಸಣೆಗಳನ್ನು ಮೀರಿ ದೋಷ ಹೇಗೆ ಉಂಟಾಯಿತು ಅನ್ನೋದು ಈ ಕ್ಷಣದ ಅನುಮಾನ. ಆಸ್ಪತ್ರೆಯ ಮೇಲೆ ಬಂದು ಪತನವಾಗಿದೆ ವಿಮಾನ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಅಲ್ಲಿ ವೈದ್ಯರುಗಳ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ಗೆ ವಿಮಾನ ಬಂದು ಅದರ ಮೇಲೆ ಪತನ ಆಗಿದೆ. ಅದು ಸಾಕಷ್ಟು ಫೋರ್ಸ್ಫುಲಿನೇ ಬಂದು ಇಳಿದಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ.